ಎಲ್ರಿಗೂ ನಮಸ್ತೆ. ಇವತ್ತು ನಾನು ನಿಮಗೆ ತೋರಿಸ್ತಾ ಇರೋಂಥ ಪ್ರಾಪರ್ಟಿ 1 ಎಕರೆ 5 ಗುಂಟೆ ರೆಕಾರ್ಡು ಹಾಗೆ 3 ಎಕರೆ ಬೌಂಡ್ರಿ ಇರೋವಂಥ ಒಂದು ಬ್ಯಾಕ್ ವಾಟರ್ ಪ್ರಾಪರ್ಟಿ ಇದು. ಈ ಪ್ರಾಪರ್ಟಿಗೆ ಸಿಮೆಂಟ್ ರೋಡಿಂದ ನೀವೇನು ನೋಡ್ತಾ ಇದ್ದೀರಾ, ಈ ಥರ ಒಂದು 500 ಮೀಟ್ರು ಜಲ್ಲಿ ರೋಡ್ ಆಗುತ್ತೆ. ಆ ಜಲ್ಲಿ ರೋಡು ತುಂಬ ವೈಡ್ ಆಗಿದೆ, ಚೆನ್ನಾಗಿದೆ. ಸೊ ರೈಟ್ ಸೈಡಿಗೆ ಕಾಣಿಸ್ತಾ ಇರೋದು ಪ್ರಾಪರ್ಟಿ. ರೋಡ್ ಫೇಸಿಂಗಿಗೆ ಆಲ್ಮೋಸ್ಟ್ ಒಂದು 200 ಫೀಟ್ ಬರುತ್ತೆ. ಸೊ ರೋಡಿನ ವ್ಯವಸ್ಥೆ ಈ ಪ್ರಾಪರ್ಟಿಗೆ ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದು. ಮತ್ತು ಈ ಪ್ರಾಪರ್ಟಿಗೆ ವಿಶೇಷತೆ ಏನಂತಂದರೆ ಹೇಮಾವತಿ ಬ್ಯಾಕ್ ವಾಟರ್ಗೆ ಈ ಪ್ರಾಪರ್ಟಿ ಅಟ್ಯಾಚ್ ಆಗಿದೆ. ಹಾಗಾಗಿ ಇದೊಂದು ಅಡ್ವಾಂಟೇಜ್ ಅಂತಲೇ ಹೇಳ್ಬೋದು ಈ ಪ್ರಾಪರ್ಟಿಗೆ. ಮತ್ತು ಈ ಜಾಗದಲ್ಲಿ 1 ಎಕರೆಯಷ್ಟು ಒಂದು ಕಾಫಿ ತೋಟ ಮಾಡಿ ಹಾಗೆ ಬಿಟ್ಟಿದ್ದಾರೆ. ಅದರಲ್ಲಿ ಸಿಲ್ವರ್ ಟಿಂಬರ್ ಇದೆ ಮತ್ತು ಪೆಪ್ಪರ್ ಇದೆ. ಇನ್ನು ಉಳಿದಿರೋವಂಥ ಒಂದು 2 ಎಕರೆಯಷ್ಟು ಖಾಲಿ ಜಾಗ ಬಿಟ್ಟಿದ್ದಾರೆ. ನಾನು ಮೊದಲೇ ಹೇಳಿದ್ದೆ, ಈ ಪ್ರಾಪರ್ಟಿ 3 ಎಕರೆ ಬೌಂಡ್ರಿ ಬರುತ್ತೆ, ಹಾಗೆ 1 ಎಕರೆ 5 ಗುಂಟೆ ರೆಕಾರ್ಡ್ ಇದೆ. ಮತ್ತು ಓನರು 3 ಎಕರೆ ಬೌಂಡ್ರಿಗೂ ಫೆನ್ಸಿಂಗ್ ಮಾಡಿದ್ದಾರೆ. ಈ ಪ್ರಾಪರ್ಟಿ ಲೊಕೇಶನ್ ಬರೋದು ಹಾಸನ ಜಿಲ್ಲೆ ಆಲೂರು ತಾಲೂಕು ಬರುತ್ತೆ. ಮತ್ತು ಹಾಸನ ಟೌನಿಂದ ಈ ಪ್ರಾಪರ್ಟಿಗೆ ಜಸ್ಟ್ 30 ಕಿಲೋಮೀಟ್ರ್ ಆಗುತ್ತೆ. ಹಾಗೆ ಬೆಂಗಳೂರಿಂದ 220 ಕಿಲೋಮೀಟ್ರ್ ಆಗುತ್ತೆ. ಈ ಜಾಗದಲ್ಲಿ ಕಾಫಿ ಹಾಗೆ ಪೆಪ್ಪರ್ ಮತ್ತು ಅಡಿಕೆ ಕೂಡ ಬೆಳಿಬೋದು. ಮತ್ತು ಈ ಪ್ರಾಪರ್ಟಿ ಬ್ಯಾಕ್ ವಾಟ್ರಿಗೆ ಅಟ್ಯಾಚ್ ಆಗಿರೋದ್ರಿಂದ ನೀವು ಕಮರ್ಷಿಯಲ್ ಆಗು ಕೂಡ ಮಾಡ್ಕೊಬೋದು. ಉದಾಹರಣೆಗೆ ಹೋಮ್ ಸ್ಟೇ ಅಥವಾ ರೆಸಾರ್ಟ್ ಕಾನ್ಸೆಪ್ಟಿಗೂ ಈ ಜಾಗ ತುಂಬ ಚೆನ್ನಾಗಿದೆ. ಪ್ರಾಪರ್ಟಿಗೆ ಈ ಥರ ಬ್ಯಾಕ್ ವಾಟರ್ ವ್ಯೂ ಸಿಗುತ್ತೆ. ಮತ್ತು ಈ ಬ್ಯಾಕ್ ವಾಟ್ರು ಒಂದು 6 ಮಂತಷ್ಟು ಪ್ರಾಪರ್ಟಿಗೆ ಅಟ್ಯಾಚ್ ಆಗಿರುತ್ತೆ. ಅಂದರೆ ರೈನಿ ಸೀಸನ್ ಏನಿದೆ, ಆ ರೈನಿ ಸೀಸನ್ನಿಂದ ಆಲ್ಮೋಸ್ಟ್ ಒಂದು ಡಿಸೆಂಬರ್ವರೆಗೂ ಪ್ರಾಪರ್ಟಿವರೆಗೂ ಬ್ಯಾಕ್ ವಾಟರ್ ಇರುತ್ತೆ. ಆಮೇಲೆ ಸಮ್ಮರಲ್ಲಿ ಸ್ವಲ್ಪ ಕೆಳಗಡೆ ಹೋಗುತ್ತೆ. ಈ ಪ್ರಾಪರ್ಟಿಗೆ ಬ್ಯಾಕ್ ವಾಟ್ರ್ ವ್ಯೂ ಜೊತೆಗೆ ಒಂದು ಒಳ್ಳೆ ಹಿಲ್ ವ್ಯೂ ಕೂಡ ಸಿಗುತ್ತೆ. ಹಾಗಾಗಿ ಈ ಪ್ರಾಪರ್ಟಿನ ಕಮರ್ಷಿಯಲ್ ಆಗಿ ಅಂತಂದರೆ ರೆಸಾರ್ಟ್ ಅಥವಾ ಹೋಮ್ ಸ್ಟೇ ಈ ಒಂದು ಪರ್ಪಸ್ಸಿಗೆ ಪ್ರಾಪರ್ಟಿನ ಯೂಸ್ ಮಾಡ್ಕೋಬೋದು. ಮತ್ತು ಈ ಒಂದು ಲೊಕೇಶನಲ್ಲಿ ನಿಮಗೆ ರೆಸಾರ್ಟ್ ಕನ್ವರ್ಷನ್ ಕೂಡ ಆಗುತ್ತೆ. ಯಾಕೆ ಅಂತಂದರೆ ಸಕಲೇಶಪುರ ತಾಲೂಕಲ್ಲಿ ಕೆಲವೊಂದು ಕಡೆ ರೆಸಾರ್ಟ್ ಕನ್ವರ್ಷನ್ ಆಗ್ತಾಯಿಲ್ಲ. ಹಾಗಾಗಿ ಈ ಒಂದು ಲೊಕೇಶನಲ್ಲಿ ರೆಸಾರ್ಟ್ ಕನ್ವರ್ಷನಿಗೆ ಯಾವುದೇ ಒಂದು ರಿಸ್ಟ್ರಿಕ್ಷನ್ ಇಲ್ಲ. ಯಾರೆಲ್ಲ 1-2 ಎಕರೆ ಬ್ಯಾಕ್ ವಾಟ್ರಿಗೆ ಅಟ್ಯಾಚ್ ಆಗಿರುವಂಥ ಪ್ರಾಪರ್ಟಿ ನೋಡ್ತಾ ಇದ್ದೀರಾ, ಅಂಥವರಿಗೆ ಈ ಪ್ರಾಪರ್ಟಿ ತುಂಬ ಸೂಕ್ತವಾದಂಥ ಜಾಗ. ಇನ್ನು ಈ ಪ್ರಾಪರ್ಟಿ 3 ಎಕರೆ ಬೌಂಡ್ರಿ ಏನಿದೆ, ಆ 3 ಎಕರೆಗೂ ಫುಲ್ಲು ಫೆನ್ಸಿಂಗ್ ಆಗಿದೆ, ಹಾಗೆ ಲೆವೆಲ್ ಇದೆ. ಮತ್ತು ಇದು ಜನರಲ್ ಪ್ರಾಪರ್ಟಿ ಆಗಿದೆ, ಪರ್ಫೆಕ್ಟ್ ಡಾಕ್ಯುಮೆಂಟ್ ಇದೆ, ಎಲೆಕ್ಟ್ರಿಸಿಟಿ ಪ್ರಾಪರ್ಟಿಗೆ ಕನೆಕ್ಟ್ ಆಗಿದೆ. ಇಲ್ಲಿ ಮೊಬೈಲ್ ನೆಟ್ವರ್ಕ್ ಕೂಡ ತುಂಬ ಚೆನ್ನಾಗಿದೆ. ಈ ಪ್ರಾಪರ್ಟಿಗೆ ನಿಯರ್ ಬೈ ಟೌನ್ ಅಂತಂದರೆ ಮಗ್ಗೆ ಅಂತ ಒಂದು ಟೌನ್ ಬರುತ್ತೆ. ಆ ಮಗ್ಗೆಯಿಂದ ಜಸ್ಟ್ ಒಂದು 5 ಕಿಲೋಮೀಟರ್ ಆಗುತ್ತೆ ಈ ಪ್ರಾಪರ್ಟಿಗೆ. ಇನ್ನು ಈ ಪ್ರಾಪರ್ಟಿಗೆ ನೀರಿನ ವ್ಯವಸ್ಥೆ ಅಂತಂದರೆ ಹೇಮಾವತಿ ಬ್ಯಾಕ್ ವಾಟರ್ ಪಕ್ಕನೇ ಇರೋದರಿಂದ ಅದರಿಂದ ಇವಾಗ ನೀರನ್ನ ಯೂಸ್ ಮಾಡ್ತಾ ಇದ್ದಾರೆ. ಇನ್ನು ಎಲೆಕ್ಟ್ರಿಸಿಟಿ ಈ ಪ್ರಾಪರ್ಟಿಗೆ ಇರೋದರಿಂದ ಒಂದು ಬೋರ್ ಕೂಡ ಹಾಕ್ಸ್ಕೋಬೋದು. ಈ ಪ್ರಾಪರ್ಟಿ ನಿಮ್ಗೆ ಏನಾದರೂ ಇಷ್ಟ ಆಯಿತು ಅಂತಂದರೆ ಅಥವಾ ಈ ಪ್ರಾಪರ್ಟಿ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂತಂದರೆ ಸ್ಕ್ರೀನ್ ಮೇಲಿರೋ ನನ್ನ ನಂಬರ್ಗೆ ಕಾಲ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.